ಎರಡೂ ತಾಲೂಕುಗಳು ಪೂರ್ತಿಯಾಗಿ ಜಂಟಿಯಾಗಿ ಒಂದು ಕಡೆ ಬಂದುಬಿಟ್ಟಿವೆ, ಕಾಗವಾಡ ಅದರ ಜೊತೆಗೆ. ಹೀಗಾಗಿ ಜಿಲ್ಲೆಯಲ್ಲಿ ಪವರ್ ಶೇರಿಂಗ್ ಚರ್ಚೆ ಮತ್ತು ಜೋರು ಹಿಡಿತದೆ. ಇನ್ನು ಸೌದಿಯವ್ರ ಹಾದಿ ಇನ್ನೂ ಸರಳ ಆಯಿತು. ಮುಖ್ಯಮಂತ್ರಿ ಯಾರೇ ಇರಲಿ, ಸಿದ್ದರಾಮಯ್ಯ ಇರಲಿ, ಬೇಡ ಅವ್ರನ್ನ ನವಂಬರ್ ಡಿಸೆಂಬರ್ ಕ್ರಾಂತಿ ಮಾಡಿ ಕಿತ್ತು ಹಾಕ್ತಾನೆ ಅನ್ನುವಂಥ ಡಿ ಕೆ ಶಿ ಅವರು, ಅದು ಹೈಕಮಾಂಡ್ ಮಾತಾಡೋರು ಸಹಿತ ಇವತ್ತು ಇವ್ರ ಕಡೆ ನೋಡುವಂಥ ಪ್ರಸಂಗಗಳು ಬಂದುಬಿಟ್ಟದ. ಮತ್ತು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು, ಒಳ್ಳೆಯ ಚತುರ ಮತ್ತು ಬುದ್ಧಿವಂತ ರಾಜಕಾರಣಿ ಸೌದಿಯವರು. ಎಲ್ಲೂ ಅವರು ಇಬ್ಬರ ಜೊತೆ ಗೆಳೆತನ ಕೆಡಿಸ್ಕೊಂಡಿಲ್ಲ. ಡಿ ಕೆ ಶಿ ಜೊತೆಗೆ ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಜೊತೆಗೂ ಸಹಿತ. ಹೀಗಾಗಿ ಈ ಸಲ ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಇವ್ರನ್ನ ಮಿನಿಸ್ಟರ್ಶಿಪ್ ಮಾಡೋದನ್ನು ತಪ್ಪಿಸಲಿಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಚರ್ಚೆಗೆ ಬರ್ಲಿಕ್ಕತ್ತದ್ರಿ. ಈ ಹಿಂದಿನ ಸಲ ಇವ್ರು ಆಟಗಾರ ಹಾಕಿದ್ರು ಮಾಡಿದ್ರು, ನಾವೆಲ್ಲ ಏನು ಊಹೆ ಮಾಡ್ತಿದ್ವಿ. ಸತ್ಯ ಸುಳ್ಳು ಅಲ್ಲಿ ರಾಜಕಾರಣಿಗಳು ಗೊತ್ತವು, ಬಟ್ ಅದು ಸ್ವಲ್ಪ ಸತ್ಯಕ್ಕೆ ಸಮೀಪ ಇತ್ತು ಅಂತ ಊಹೆ ಮಾಡ್ತಾಯಿದ್ವಿ. ಈಗ ಸ್ಪಷ್ಟ ಆಗ್ತಾಯಿದೆ ಅದು ಇವತ್ತು ಸುಳ್ಳು ಆಗ್ಬೋದು ಅಂತೇಳಿ, ಅವರು ಒಪ್ಕೋಬಹುದು ಅಂತೇಳಿ. ಯಾಕೆಂದರೆ ಅಧಿಕಾರವನ್ನು ಯಾರೂ ಮುಕ್ತಾಗಿ ಯಾರಿಗೂ ಕೊಡೋದಿಲ್ಲ, ನಾವು ತಗೊಳ್ಬೇಕಾದಲ್ಲ, ನಾವು ಅದನ್ನು ಕಸ್ಕೋಬೇಕು ಅನ್ನುವಂಥ ಒಂದು ಸಿದ್ಧಾಂತದ ರಾಜಕೀಯದಲ್ಲಿ. ಆ ದಿಶೆಯಲ್ಲೇ ನಿಧಾನಕ್ಕೆ ಜೊತೆಗೆ ನಾವು ಅತ್ಯಂತ ಮಾತನ್ನು ಹೇಳಬೇಕಾಗಿದ್ದೀನಿ ಏನಪ್ಪ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿದ್ದು ಮುಖ್ಯವಾಗಿ ಸೌಜನ್ಯತೆ. ಅಂದರೆ ಸೌಜನ್ಯತೆ ಇಲ್ಲದೆ ಹೋದರೂ ಸಹಿತ ಮುಖವಾಡ ಆದರೂ ಹಾಕ್ಕೋಬೇಕಾಗ್ತದೆ ಥರದ. ಆ ದಿಶೆಯಲ್ಲೇ ಜಿಲ್ಲೆಯ ರಾಜಕಾರಣದಲ್ಲೇ ಇವತ್ತು ಒಬ್ಬ ಪ್ರಬಲ ಶಕ್ತಿಯಾಗಿ ಸೌದಿಯವರು, ಅವ್ರ ಜೊತೆಗೆ ಈಗ ಕತ್ತಿಯವರು ಮುಂದೆ ಹೋಗೋದು ಸಾಧ್ಯ.